ಸೊ ಸದ್ಯ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರ ಯದುಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಯದುಕುಮಾರ್ ಅವರೇ ನಮಸ್ಕಾರ. ಈ ಕೋಟೆ ಕೊಳ್ಳೆ ಹೊಡೆದ ನಂತರ ಬಾಗಿಲು ಹಾಕೊಂಡ್ರು ಅನ್ನುವಂತ ಮಾತಿದೆ, ಹಂಗಾಯ್ತು ಬಿಜೆಪಿ ಕತೆ ಅಂತ. ಎಂಥದ್ದು ಇಲ್ಲ ಸರ್, ಕೋಟೆಯಲ್ಲಿದ್ದೋ ಎಲ್ಲ ಶಾಸಕರು ಅಂದರೆ ಕಾವಲುಗಾರರು, ಪಕ್ಷದ ಕಾವಲುಗಾರರು ನಮ್ಮವರೇ ಅಂತ ತಿಳ್ಕೊಂಡಿದ್ವಿ. ಅದು ಅತಿಯಾದ ನಂಬಿಕೆ ನಮಗೆ ಮುಳ್ಳಾಗಿದ್ದಂಥದ್ದು. ಇವರು ಮಾಡಿದಂಥ ಅಡ್ಡ ಮತದಾನಕ್ಕೆ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದೆ. ಮತ್ತು ನಾವೊಬ್ಬ ಕಾರ್ಯಕರ್ತನಾಗೂ ಇವರನ್ನೆಲ್ಲ ನಾವು ತಲೆ ಮೇಲೆ ಹೊತ್ಕೊಂಡು ಮರೆಸಿದವರು. ಪಕ್ಷದ ಚಿಹ್ನೆ ಇಟ್ಟು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಇವರ ಒಂದು ಘೋಷಣೆಗಳನ್ನು ಕುಗ್ಗಿ ನಾವೆಲ್ಲ ಇವ್ರನ್ನ ಇದು ಮಾಡಿದ್ದಕ್ಕೆ ಇವತ್ತು ದೊಡ್ಡ ಒಂದು ಪಕ್ಷದ್ರೋಹ ಮಾಡಿದ್ದಾರೆ. ಈ ಪಕ್ಷದ್ರೋಹ ಮಾಡೋಕ್ಕೆ ಮುಂಚೆ ಓಪನಾಗಿ ಹೇಳಬೇಕಾಗಿತ್ತು ಏನು ಅಸಮಾಧಾನ ಇದೆ, ಯಾವಿದೆ ಅಂತಂದ್ಬಿಟ್ಟು ಹೇಳಬೇಕಾಗಿತ್ತು. ಇದು ಯಾವುದು ಹೇಳ್ದಿರನೆ ಏಕಾಏಕಿ ಪಕ್ಷಕ್ಕೆ ಈ ಥರ ಮುಜುಗರ ತಗೊಬರುವಂಥದ್ದು ಲಕ್ಷಾಂತರ ಕಾರ್ಯಕರ್ತರು, ನನ್ನಂಥ ಕಾರ್ಯಕರ್ತರಿಗೆ ನೋವಾಗಿದೆ ಸರ್ ಅದಲ್ಲಿ. ಏಕೆಂದರೆ ಈ ಒಂದು ಖಂಡಿತವಾಗ್ಲೂ ಈ ಯಾರು ಈ ಅಂತಂದರೆ ಈ ಒಂದು ಕುರಿ ಮಂದೆನಲ್ಲಿ ಈ ಕಪ್ಪು ಕುರಿಗಳಿದ್ದಾರೆ, ಖಂಡಿತವಾಗ್ಲೂ ಪಕ್ಷ ಅವ್ರನ್ನ ಹುಡುಕುತ್ತೆ. ಯಾರಂತ ಇದಾಗುತ್ತೆ ಅವ್ರಿಗೆ ಚೀಮಾರಿ ಹಾಕೋದಂಥದ್ದಾಗಲಿ ಪಕ್ಷದಿಂದ ಉಚ್ಚಾಟನೆ ಮಾಡೋದಂತಾಗಲಿ ಡೆಫಿನೆಟಾಗಿ ಆಗುತ್ತೆ. ಆದರೆ ನಿಮ್ಮನ್ನು ಗೆಲ್ಸೋಕ್ಕೆ ಕಾರ್ಯಕರ್ತರು ಪಟ್ಟಿದ ಶ್ರಮ ಏನು, ಪಕ್ಷ ನಿಮ್ಮನ್ನು ಗುರುತಿಸಿ ಕೊಟ್ಟಂಥ ಒಂದು ಹುದ್ದೆ ಏನು, ನಿಮಗೊಂದು ಜವಾಬ್ದಾರಿ ಕೊಡ್ತಲ್ಲ, ಆ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆ ಅಡಿ ಗುರುತಿಸಿ ಮತ್ತು ಅವ್ರಿಗೆ ಅದನ್ನು ಸ್ಪರ್ಧೆ ಮಾಡಬೇಕು ಅಂದ್ರೆ ಅಂದರೆ ಸುಮಾರು 16 ವರ್ಷಗಳ ಕಾಲ ಶ್ರಮ ಇರುತ್ತೆ. ಈಗ ಯದುಕುಮಾರ್ ಅವರೇ, ಹೌದು, 3 ಸದಸ್ಯರ ಒಂದು ಸಮಿತಿಯನ್ನ ಮಾಡಿದಿರಿ ನೀವು. ಹೌದು, ಇದನ್ನು ಪತ್ತೆ ಹಚ್ಚಬೇಕು ಅಂತ ಗೌಪ್ಯ ಮತದಾನ. ಹೌದು, ಪತ್ತೆ ಹಚ್ಚೋದಂತಂದ್ರೆ ಹೆಂಗೆ? ಅದು ಅನುಮಾನ ವ್ಯಕ್ತಪಡಿಸಬಹುದು, ಪತ್ತೆ ಹಚ್ಚೋದು ಅಂತ ಹೆಂಗ್ ಮಾಡಕ್ ಸಾಧ್ಯ ಇದೆ? ಸರ್ ನಾನೊಂದು ವಿನಂತಿ ಮಾಡ್ಕೊಂತೀನಿ. ವಿನಂತಿ ಅನ್ನೋದಕ್ಕಿಂತ ಆಗ್ರಹ ಮಾಡ್ತೀನಿ ಒಬ್ಬ ಕಾರ್ಯಕರ್ತನಾಗಿ. ಈ ಯಾರು ಅಡ್ಡದನ ಮಾಡಿದಂಥ ಈ ಅಡ್ಡ ಕಸಬಿನ ಶಾಸಕರಿದ್ದಾರೋ ಅವರು ಈ ಏನಂತಾರೆ, ನಾವು ಸತ್ಯಶೋಧನಾ ಸಮಿತಿಯ ವರದಿ ಸಲ್ಲಿಸೋದಕ್ಕೂ ಮುಂಚೆ ದಯವಿಟ್ಟು ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ, ಇನ್ನೇನಾದರೂ ಉಳ್ಕೊಂಡಿದ್ರೆ ದಯವಿಟ್ಟು ನೀವೇ ಮುಂದೆ ಬಂದು ಪಕ್ಷಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹೊರಗೆ ಹೋಗ್ಬೇಕಾಗತ್ತೆ. ನಿಮ್ಮಂಥವ್ರು ಇದ್ರೂ ಏನು ಪ್ರಯೋಜನ ಇಲ್ಲ, ಹೋದ್ರೂ ತಿಂದಿಲ್ಲ. ಇದಕ್ಕೆ ಪರಿಹಾರವಾಗಿ ಪಕ್ಷದಲ್ಲಿ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಇವರ ಇದರಿಂದ ಯಾವುದು ಪಕ್ಷಕ್ಕೆ ಲಾಭ ಇಲ್ಲ ಸರ್. ಅದಲ್ಲಿ ಪಕ್ಷ ತನ್ನ ಎಷ್ಟು ಜನ ಅಂತಾದ್ರೂ ಗೊತ್ತಾಗಿದೆಯಾ ನಿಮ್ಮ ಪಕ್ಷಕ್ಕೆ ಎಷ್ಟು ಜನ ಕೈ ಕೊಟ್ಟರು ಅಂತ? ಯಾಕಂತಂದ್ರೆ 3 ಫಿಕ್ಸು, ಆ ಕಡೆ ಹೋದವರಲ್ಲಿ ಯಾರು ಏನು ಇದರ ಬಗ್ಗೆ ಡೌಟ್ ಇದೆ ಸರ್. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ ವಿಜೇಂದ್ರ ಅವರಾಗ್ಬೋದು, ಪ್ರತಿಪಕ್ಷದ ನಾಯಕರಾಗ್ಬೋದು, ಅದರ ಬಗ್ಗೆ ವ್ಯಾಖ್ಯೆ ಹೇಳಿದ್ದಾರೆ ಏನಂತ ಅಂದ್ಬಿಟ್ಟು 3-4 ಮಂದಿ ಅಂತ ಹೇಳಿದ್ದಾರೆ. ಅದಲ್ಲಿ ಅದರದ್ದು ಒಂದು ಮಾಹಿತಿನೂ ಇದೆ, ರಾಷ್ಟ್ರೀಯ ಮಟ್ಟಕ್ಕೂ ಇದೆ, ರಾಜ್ಯ ಮಟ್ಟಕ್ಕೂ ಇದೆ. ಆದರೆ ಅದನ್ನು ಖಚಿತಪಡಿಸಿಕೊಂಡು ಆ ಒಂದು ವರದಿ ನೀಡಾದ್ಮೇಲೆ ಈ ಯಾರು ಪಕ್ಷದ್ರೋಹಿಗಳಿದ್ದಾರೋ ಇವರನ್ನು ಒದ್ದಿ ಹೊರಗಾಕುವಂಥ ಕೆಲಸನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ, ಡೆಫಿನೆಟ್ ಆಗಿ ಮಾಡುತ್ತೆ. ಯಾಕೆಂದ್ರೆ ಇಂಥ ಪಕ್ಷದ್ರೋಹಿಗಳು ಪಕ್ಷದಲ್ಲಿದ್ದು ಯಾವ ಯದುಕುಮಾರ್ ಅವರೇ ಹಾಗೆ ಇರಿ. ನಮ್ಮ ಜೊತೆಗೆ ಈಗ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಮತ್ತು JDS ನ ಕಡೆಯಿಂದ ರಾಜು ಗೌಡ ಇಬ್ರು ಕೂಡ ಜಾಯ್ನ್ ಆದ್ರು. ಇಬ್ಬರನ್ನು ವೆಲ್ಕಮ್ ಮಾಡ್ಕೋತೀನಿ. ನಮಸ್ತೆ. ಯದುಕುಮಾರ್ ಅವರನ್ನೇ ನಾನು ಕೇಳಬೇಕಾಗಿರೋದು ಒಂದು ವಿಚಾರ ಇತ್ತು. ನಾನು ಆಗ್ಲೇ ಕೇಳಿದೆ, ನಾನು ಕೋಟೆ ಕೊಳ್ಳೆ ಹೊಡೆದ ನಂತರ ನೀವು ಬಾಗಿಲು ಹಾಕೊಂಡಂಗಿದೆ ಅಂತ. ಈ ಪರಿಸ್ಥಿತಿಯ ಬಗ್ಗೆ ನಿಮಗೆ ಒಂದು ಅಂದಾಜಿತ್ತು ಅಂತ ಅನ್ಸುತ್ತೆ ನನಗೆ, ಕ್ರಾಸ್ ವೋಟಿಂಗ್ ಆಗಬಹುದು ಅಂತ. ಬಟ್ ಏನು ಮಾಡದೆ ಸುಮ್ಮನೆ ಕೂತ್ರಿ ಅಂತ ಅನ್ಸೋದಿಲ್ವಾ? ನಿಮ್ಮ ಲೋಕಲ್ ಲೀಡರ್ಶಿಪ್ಪು, ನಿಮ್ಮ ಹೈಕಮಾಂಡ್ ನಾಯಕರು ಇದ್ರಲ್ಲಿ ಸೋತ್ರು ಅಂತ ಅನ್ಸೋದಿಲ್ವಾ ಯದುಕುಮಾರ್ ಅವರೇ? ಇದು ಆ ಥರದ್ದೇನೂ ಇಲ್ಲ ಸರ್. ಒಂದು ಪಕ್ಷದ ಒಂದು ಶಾಸಕರಾಗಿ ನಾವು ಇದಕ್ಕಿಂತ ಮುಂಚೆನೆ, ಮತದಾನದಕ್ಕಿಂತ ಮುಂಚೆನೆ CLP ಸಭೆ ಮಾಡಿ ಪ್ರತಿಯೊಬ್ಬರಿಗೂ ಯಾವ ವಿಚಾರಗಳೇನಿದೆ, ಪಕ್ಷದ ವಿಚಾರ ಏನಿದೆ, ಮೈತ್ರಿಯ ವಿಚಾರ ಏನಿದೆ ಅಂತ ತಿಳಿಪಡಿಸುವಂಥದ್ದಿದೆ. ಯಾರು ಏನು ಹೊಸಬರಲ್ಲ ಈ ಥರ ಚುನಾವಣೆಗಳಿದಕ್ಕಂತ ಹೇಳಿದಂಥದ್ದು. ಆದರೆ ಅಲ್ಲಲ್ಲ ಯದುಕುಮಾರ್ ಅವರೇ, ಸರ್ ಬಿಜೆಪಿ ಕಾಂಗ್ರೆಸ್ ಅಸೈನ್ ಮಾಡಿರೋದು ಅವರ ಚುನಾಯಿತ ಕಾಂಗ್ರೆಸ್ನ ಶಾಸಕರ 15 ಜನರನ್ನ ಮಾತ್ರ ವಿನಯ್ ಕಾರ್ತಿಕ್ ಅವರಿಗೆ ಅಸೈನ್ ಮಾಡಿದ್ದು. 3 ಜನ ಪಕ್ಷೇತರರು, 2 ನಿಮ್ಮಿಂದ ಹೊರಗೆ ಬಂದವರು ಅಂತ ಅಂದ್ಕೊಂಡ್ರು ಕೂಡ 20 ಆಗತ್ತೆ. ಆದ್ರೂ ಕಾನ್ಫಿಡೆನ್ಸ್ ಇತ್ತು ಅವರಿಗೆ ಗೆಲ್ತೀವಿ ಅಂತ. ಆ ಕಾನ್ಫಿಡೆನ್ಸ್ ಇದ್ದಾಗಲೇ ನೀವು ಅಂದಾಜು ಮಾಡ್ಕೊಳ್ಬೇಕಿತ್ತು ಏನೋ ಒಂದು ಆಗ್ತಾ ಇದೆ, DK ಆಪರೇಟ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಗೆ ಅದನ್ನು ಅಂದಾಜು ಮಾಡೋದಕ್ಕೂ ಆಗಲಿಲ್ಲ ಸರ್. ಇದು DK PK ಆಪರೇಟ್ ಮಾಡೋದಲ್ಲ ಸರ್, ಇದು ಕ್ಷಣಿಕ. ಇದು ಈ ಒಂದು ಕ್ಷಣಿಕದಿಂದನೇ ಎಲ್ಲನೂ ಆಗಿದೆ ಅಂತ ಹೇಳುವಂತಲ್ಲ. ನಾವು ಖಂಡಿತವಾಗ್ಲೂ ನಾನು ಒಪ್ಕೊತಾ ಇದ್ದೀವಿ, ನಮಗೆ ಒಂದು ಹಿನ್ನಡೆ ಆಗಿದೆ, ಹಿನ್ನಡೆ ಆಗಿರೋದನ್ನ ಸರಿಪಡಿಸ್ತೀವಿ ಅಂತ. ಆದರೆ ಯಾಕೆ ಹಿನ್ನಡೆ ಆಯಿತು, ಯಾರಿಂದ ಹಿನ್ನಡೆ ಆಯಿತು ಅನ್ನೋದು ತುಂಬಾ ಮುಖ್ಯ ಇವಾಗ ಇರೋವಂಥದ್ದು. ನೀವು ಶಾಸಕರನ್ನ ಬೈಯೋದಕ್ಕಿಂತ ಮುಂಚೆ ನಿಮ್ಮ ನಾಯಕತ್ವದ ಅವಲೋಕನ, ಆತ್ಮಾವಲೋಕನ ಕೂಡ ಮಾಡ್ಕೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ ನನಗೆ ಯದುಕುಮಾರ್ ಅವರು. ಸರ್ ನಾಯಕತ್ವ ಯಾಕೆ ಅಂತ ಹೇಳ್ತೀನಿ ನಾನು. ಹೇಳಿ ಸರ್. ಕಾಂಗ್ರೆಸ್ ಯಾವ ರೀತಿ ಆಪರೇಟ್ ಮಾಡ್ತು, ಕಾಂಗ್ರೆಸ್ ನೀಟಾಗಿ ಇಂಪ್ಲಿಮೆಂಟು ಮಾಡ್ತು, ಆಪರೇಟು ಮಾಡ್ತು. ನಿಮ್ಗೆ ಅದನ್ನು ಮಾಡೋದಕ್ಕೆ ಆಗಲಿಲ್ಲ.
ಸರ್ ಹಿಂದೆ ಒಂದು ಉದಾಹರಣೆ ಕೊಡ್ತೀನಿ. ಹಿಂದೆ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿ ಆಗಿದಂಥ ಸರಡಲ್ಗೆ ಅನ್ನೋರು ಇದ್ದಾಗಲೂ ಕೂಡ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬಂದು ಬೈರ್ತಿ ಸುರೇಶ್ ಅವರು ಅಂದರೆ ಅಫಿಷಿಯಲ್ ಕ್ಯಾಂಡಿಡೇಟೇ ಸೋತಿರುವಂಥ ಇತಿಹಾಸ ಇರುವಂಥ ಕಾಂಗ್ರೆಸ್ ಸರ್. ಅದೇ ಇದನ್ನು ಮರಿಬಾರ್ದಲ್ಲಿ. ನಮ್ಮ ರಾಜ್ಯಸಭಾ ಬೇರೆ ಎಲೆಕ್ಷನ್ಸ್ನಲ್ಲಿ ಲೇಹರ್ ಸಿಂಗ್ ಕೂಡ ಈ ಥರದ ಅಡೆತಡೆಗಳ ಮಧ್ಯೆ ಗೆದ್ದಂಥವ್ರು. ಅವಾಗ್ಲೂ ನಮ್ಮ ಚಾಣಕ್ಯ ನೀತಿ ಏನಿತ್ತು ನಮ್ದೇನಿತ್ತು ಅನ್ನೋದನ್ನು ಮರಿಬಾರ್ದು. ಚಾಣಕ್ಯ ನೀತಿ ಮರೆತು ಹೋಯ್ತು ನಿಮಗೆ ಸರ್. ಇವರು ಡಿ ಕೆ ಶಿವಕುಮಾರ್ ಯಾವ ಚಾಣಕ್ಯ ನೀತಿನೂ ಇಲ್ಲ, ಚಟ್ನಿ ನೀತಿನೂ ಇಲ್ಲ. ಈ ತರ ಚಾಣಕ್ಯರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೂತ್ ಅಲ್ಲಿ 2-3 ಜನ ಸಿಗ್ತಾರೆ ಸರ್. ಅದಲ್ಲಿ ಇದು ಯಾವ ಚಾಣಕ್ಯ ನೀತಿ ಅಲ್ಲ. ಯಾವ ಶಾಸಕರಿಗೆ ಅನುದಾನದಿಂದ 3 ವರ್ಷದಿಂದ ಅವರು ಮಾಡಿದ್ರೆ ಏನೂ ಅಲ್ಲ ಅದು ಸರ್. ಇದರಲ್ಲಿ ಏನ್ ಚಾಣಕ್ಯ ನೀತಿ ಇದೆ? ಅವ್ರು ಹೇಳ್ಬೇಕಾಗತ್ತೆ. ಯಾವ ನೀವು ಗೆಲ್ಲಿಸ್ಕೊಂಡಿದ್ದು ಚಾಣಕ್ಯ ನೀತಿ ಸರ್. ಇದು ಚಾಣಕ್ಯ ನೀತಿ ಅಲ್ಲ. ವಿನಯ್ ಕಾರ್ತಿಕನ್ನ ಡಿಕೆ ಗೆಲ್ಲಿಸ್ಕೊಂಡಿದ್ದು ಚಾಣಕ್ಯ ನೀತಿ ಅಲ್ಲ. ಅದನ್ನ ಅವ್ರು ಚಾಣಕ್ಯ ಅಂತ ಅವ್ರು ಅನ್ಕೊಂಡ್ರೆ ಅವರಷ್ಟು ಮುಟ್ಟಾಳ್ರು ಯಾರು ಇಲ್ಲ ಸರ್. ಅದಲ್ಲೇ ಸರ್ ನಾವ್ ಹೇಳುವಂಥದ್ದು ಪಕ್ಷದ ಶಾಸಕರಿಂದ ಹಿನ್ನಡೆಯಾಗಿದೆ, ಪಕ್ಷದ್ರೋಹಿಗಳನ್ನ ಹುಡುಕ್ಬೇಕಾಗತ್ತೆ, ಹುಡುಕಿ ಅವ್ರನ್ನ ಹೊರಗಡೆ ಹಾಕ್ಬೇಕಾಗುತ್ತೆ. ಇದು ಫಸ್ಟ್ ಪಾಯಿಂಟ್ ಆಫ್ ಅಜೆಂಡಾ. ನಮ್ಮ ಕಾರ್ಯಕರ್ತರಿಗೆ ಇದಾಗಬೇಕಾಗುತ್ತೆ. ನೆವರ್ ಕಾಂಪ್ರಮೈಸ್ ಇನ್ ಅವರ್ ಅಜೆಂಡಾ, ವಿ ನೆವರ್ ಕಾಂಪ್ರಮೈಸ್ ಇನ್ ಅವರ್ ಐಡಿಯಾಲಜಿ. ಎಸ್ ರಾಜು ಗೌಡ್ರೆ ಕೇಳಿಸ್ತದೆ ಹೇಳಿ. ಬೆಟರ್ ಆಗಿ ಇದನ್ನು ಪ್ಲಾನ್ ಮಾಡಬಹುದಿತ್ತ ಅಂತ ಇಬ್ರು ಜೊತೆಗೆ ಸೇರಿ ಮಾಡಿದ್ದಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಇಲ್ಲ, ಈಗ ಸಮಸ್ಯೆ ಆಗಿದೆ ಅಂತ ಹುಡುಕೋದಕ್ಕಿಂತ ಇದಕ್ಕಿಂತ ಬೆಟರ್ ಆಗಿ ಮ್ಯಾನೇಜ್ ಮಾಡಬಹುದಿತ್ತು ಅಂತ ಅನ್ಸುತ್ತೆ. ರಕ್ಷತ್, ಇದು ನಮಗೆ ಟೆಸ್ಟಿಂಗ್ ಟೈಮ್ ಒಂದು. ಆ್ಯಂಡ್ ಎರಡನೇದು, ಪಾಪ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಕಾಂಗ್ರೆಸ್ಗೆ ಭಯ ಇರೋದೇ JDSದು, ಬೇರೆ ಯಾರ್ದು ಇಲ್ಲ. ಅನಾದಿ ಕಾಲದಿಂದ ನೋಡ್ಕೊಂಬನ್ನಿ, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಕರ್ಕೊಂಡೋಗಿ ಪ್ರೈಮ್ ಮಿನಿಸ್ಟ್ರು ಮಾಡಿದ್ರು, ಕೆಳಗೆ ಬೀಳಿಸಿದ್ರು. ಇವತ್ತು ನೀವು ಇಡೀ ಕಾಂಗ್ರೆಸ್ ಪಕ್ಷ ಹುಡುಕಿ, ಕಾಂಗ್ರೆಸ್ ಪಕ್ಷದಲ್ಲಿ ಸಿಕ್ಕೋರೆಲ್ಲ JDS ಇಂದ ಕರ್ಕೊಂಡು ಹೋದರೆ ಒಂದು ರಾಷ್ಟ್ರೀಯ ಪಕ್ಷ ಅಂತ ಅನ್ಕೊತಾರೆ. ಪಾಪ ಅವ್ರ ರಾಷ್ಟ್ರೀಯ ಪಕ್ಷದ ಗೌರವ ಏನಿದೆ ಅನ್ನೋದು ಇವತ್ತು ಈ ಎಲೆಕ್ಷನಲ್ಲಿ ಗೊತ್ತಾಗ್ಬಿಟ್ಟಿದೆ. ಅವ್ರಿಗೆ 140 ಕರೆಕ್ಟಾಗಿ ಅಸೈನ್ ಮಾಡಿಬಿಟ್ಟಿದೆ. 140ಕ್ಕೆ 5 ಸೀಟು ಆರಾಮಾಗಿ ಗೆಲ್ಬೋದಾಗಿತ್ತು, ಹೌದಲ್ವಾ? 5 ಸೀಟು ಆರಾಮಾಗಿ ಗೆಲ್ಬೋದಾಗಿತ್ತು. ಆದರೂ ಇನ್ನೊಬ್ಬರ ಹತ್ರ ಹೋಗಿ ಪರ್ಚೇಸ್ ಮಾಡಬೇಕು ಅಂದರೆ ಅವ್ರ ಉದ್ದೇಶ ಇಷ್ಟೇ, JDS ಮೇಲೆ ಇರುವಂಥ ಭಯ. 40 ವರ್ಷದಿಂದನೂ ಕಾಂಗ್ರೆಸ್ ನಾನು ಮುಗಿಸ್ಬಿಡ್ತೀನಿ. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ಭಯ ಅಂತ ಹೇಳಿದ್ರಿ. ಭಯ ಇದ್ದಿದ್ರೆ DK ಶಿವಕುಮಾರ್ ಅವರಿಗೆ ಆ ಭಯ ಇದ್ದಿದ್ರೆ ಕೇವಲ 15 ಜನ MLAಗಳನ್ನ ವಿನಯ್ ಕಾರ್ತಿಕ್ ಅವರಿಗೆ ಅಸೈನ್ ಮಾಡ್ತಾ ಇರಲಿಲ್ಲ. ಆ ಭಯ ಇದ್ದಿದ್ರೆ ಅಲ್ಲಲ್ಲ, ಅದಕ್ಕೆ ಗೆಲ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಇದ್ದಿದ್ದಕ್ಕೆ ಆ ರೀತಿ ಮಾಡಿದಾರೆ ಅವರು. ಎಲ್ರಿ ಕಾನ್ಫಿಡೆನ್ಸ್ ಐತೆ? 15 ಜನ MLAಗಳನ್ನ ಅವ್ರು 140 ಆರಾಮಾಗಿತ್ತಲ್ರಿ, ಆರಾಮಾಗಿ ಅದನ್ನ ಮಾಡ್ಕೊಂಡು ಹೋಗ್ಬೋದಾಗಿದ್ದ. ನಾಳೆ JDS ಇನ್ನೆಲ್ಲಿ ಬೆಳೀತದೋ ಅಂತ ಅವ್ರಿಗೆ ಅವತ್ತಿನ ಕಾಲದಿಂದನೂ ಅದೇ ಭಯ. 40 ವರ್ಷದಿಂದ ಅವ್ರು ಮಾಡ್ಕೊಂಬಂದಿರೋದೇನೋ, JDSನ ಮುಳುಗಿಸ್ತೀವಿ, ಮುಚ್ತೀವಿ, ಕ್ಲೋಸ್ ಮಾಡ್ತೀವಿ ಅಂತ ಹೋದ್ರು. ದೇವೇಗೌಡರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಐ ಆಮ್ ಫ್ರಮ್ ಡಸ್ಟ್ ಅಂತ, ಧೂಳಿಂದ ಮತ್ತೆ ಎದ್ದು ಬರ್ತೀನಿ ಅಂತ. ಇವತ್ತು ಇಳಿ ವಯಸ್ಸಿನಲ್ಲಿ ದೇವೇಗೌಡರಿಗಿರೋ ಅಷ್ಟು ಚಾತಿ ನಿಜವಾಗ್ಲೂ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿ ಅನ್ಸ್ಕೊಂಡು DK ಶಿವಕುಮಾರ್ ಅವ್ರಿಗೆ ಇವತ್ತು JDS ಮೇಲೆ ಭಯ ಇರೋದಕ್ಕೆ ಒಂದೇ ಒಂದು ಕಾರಣದಿಂದ, ಪ್ರತಿ ಬಾರಿನೂ ನಮ್ಮಲ್ಲಿ ಬೆನ್ನು ಚೂರಿ ಹಾಕುವಂಥವ್ರನ್ನ, ತಾಯಿಯಂತೆ ಇರೋವಂಥ ಪಕ್ಷನ ಮೋಸ ಮಾಡೋವಂಥವ್ರನ್ನ ಹುಡುಕಿ ಕರ್ಕತಾ ಇದಾರೆ ಅಷ್ಟೇ. ಚಲುವರಾಯಸ್ವಾಮಿ ಈಗ ಬೆನ್ನಲ್ಲಿ ಜಾಗ ಇಲ್ಲ, ನಿಮಗೆ ಚೂರಿಯ ಗುರುತುಗಳೇ ಕಾಣಿಸ್ತಾ ಇದೆ. ಬೆನ್ನಲ್ಲಿ ಗಾಯವೇ ಇಲ್ಲ, ಗಾಯದ ಗುರುತೇ ಬೆನ್ನಲ್ಲಿ ಜಾಗನೇ ಇಲ್ಲ, ಗಾಯದ ಗುರುತುಗಳೇ ಕಾಣಿಸ್ತಾ ಇದೆ. ರಕ್ಷತ್, ಇಂಥ 1000 ಜನ ಬರ್ತಾರೆ, 1000 ಜನ ಹೋಯ್ತಾರೆ. JDS ಕಾರ್ಯಕರ್ತರ ಬೇಸ್ಡ್ ಆನ್ ಪಾರ್ಟಿ. ಇವತ್ತು ಅಷ್ಟೇ ಕಾರ್ಯಕರ್ತರು ಸೆಟದ್ ನಿಂತ್ರೆ ಎಲ್ಲಿಂದ ಇದ್ದಿದ್ದ ಪಾರ್ಟಿಗಳು ಎಲ್ಲೆಲ್ಲೋಯ್ತು. ಇದೇ ಕಾಂಗ್ರೆಸ್ 400 ಸೀಟಿಂದ 40 ಸೀಟಿಗೆ ಬಂದಿರೋ ಉದಾಹರಣೆ ಇಲ್ವಾ? ಬೆನ್ನಲ್ಲಿ ಗಾಯ 1000 ಆಗ್ತವೆ, ಅದನ್ನು ವಾಸೆ ಮಾಡೋಕ್ಕೆ ನಮ್ಮ ಕಾರ್ಯಕರ್ತರು ಸದಾ ಸಿದ್ಧವಾಗಿದ್ದಾರೆ. ಈ ಪಕ್ಷ ನಿಂತಿರೋದು ಕಾರ್ಯಕರ್ತರ ಮೇಲೆ ವಿನಃ ಇಂಥ ಬೆನ್ನು ಚೂರಿ ಹಾಕಿ ಓಡೋಗೋ ಅಂತ ನಾಯಕರುಗಳ ಮೇಲೆ ಅಲ್ಲ. ಬಂದ್ರು ಉಂಡ್ರು ಸರಿ ಇಲ್ಲ ರಾಜು ಗೌಡ್ರೆ. ಹಂಗಿದ್ರೆ ಯಾಕೆ ಆಯ್ಕೆ ಮಾಡ್ಕೊಳ್ತೀರಿ ನೀವು? ಬೆನ್ನಿಗೆ ಚೂರಿ ಹಾಕೋರನ್ನ ಯಾಕೆ ಕರ್ಕೊಂಡು ಬಂದು ಸೀಟ್ ಕೊಡ್ತೀರಿ, ಟಿಕೆಟ್ ಕೊಡ್ತೀರಿ? ನಿಮ್ಗೆ ಅಂದಾಜಿರಲ್ವಾ? ಅಲ್ಲಲ್ಲ, ಎಲ್ಲವನ್ನು ಅಂದಾಜು ಮಾಡುವಂಥ ಬದುಕಲ್ಲ ಇದು. ಪಕ್ಷದ ಪರವಾಗಿ ನಿಲ್ತಾರೆ ಅಂತ ಕರ್ಕೊಂಬರ್ತೀವಿ. ಈಗ ಮನೇಲಿ ಅನ್ನ ಹಾಕ್ತೀವಿ ಒಂದು ನಾಯಿಗೆ, ನಮ್ಮ ಮನೇಲೇ ಇರುತ್ತೆ ಅನ್ನೋದು ಏನು ಗ್ಯಾರಂಟಿ? ಪಕ್ಕದ ಮನೆಗೆ ಹೋದ್ರೆ ಏನು ಮಾಡೋಕ್ಕಾಗತ್ತೆ? ನಾಯಿಗೆ ನಿಯತ್ತಿದೆ ಅಂತ ಅನ್ಕೊಂತೀವಿ. ನಾಯಿಗಿಂತ ನಿಕೃಷ್ಟ ಮಟ್ಟ ಕೇಳಿದಾಗ ಅವ್ರನ್ನ ಏನು ಮಾಡ್ಲಿಕ್ಕಾಗ್ತದೆ? ಆಚೆ ಕಳಿಸ್ತಾ ಇರ್ತೀವಿ. ಇದು JDS ಪಕ್ಷ ಒಂದು ಫ್ಯಾಕ್ಟ್ರಿ ಇದ್ದಂಗೆ. ಇದೇ ಸಿದ್ದರಾಮಯ್ಯನವರು ಇದೇ ಪಕ್ಷದಲ್ಲಿ ಇದ್ದಂಥವ್ರು. ನೀವು ಇವತ್ತು ಕೇಳ್ರಿ, ಕಾಂಗ್ರೆಸ್ನಲ್ಲಿ 7 ಸತಿ 8 ಸತಿ ಗೆದ್ದಂತವ್ರಿಗೆ ಒಂದು ಮಿನಿಸ್ಟರ್ ಗಿರಿ ಕೊಡಕ್ಕಾಗಿಲ್ಲ. ಅವ್ರ ಉದ್ದೇಶ ಒಂದೇ ನಿಮಿಷ ನಟರಾಜ್ ಗೌಡ್ರೆ, ಈಗ ಸಂಭ್ರಮಿಸ್ತಾ ಇದ್ದೀರಿ. ಗೆಲುವಾಯ್ತು, ನಮ್ಮ 5ನೇ ಅಭ್ಯರ್ಥಿ ಗೆಲುವಾಯ್ತು, 11 ಎಕ್ಸ್ಟ್ರಾ ವೋಟ್ ಬಂತು. ಇದು ಕಾನ್ಫಿಡೆನ್ಸು, ಚಾಣಕ್ಯ ನೀತಿ ಎಲ್ಲವೂ ಓಕೆ. ಬಟ್ ಪ್ರಶ್ನೆ ಬರೋದು ಮುಂದಕ್ಕೆ. ನೀವು ಸೆರಗಲ್ಲಿ ಕೆಂಡ ಕಟ್ಕೊಳ್ತಾ ಇದ್ದೀರಿ ನಟರಾಜ್ ಗೌಡ್ರೆ.
ಇವತ್ತಲ್ಲ ನಾಳೆ ಅದು ಸುಡುತ್ತೆ. ಬಿಜೆಪಿಗೆ ಅದರ ಅನುಭವ ಆಗಿದೆ. ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ, ಸೆರಗಲ್ ಕೆಂಡ ಕಟ್ಕೊಳ್ತಾ ಇದ್ದೀರಿ ಅಂತ. ಇಲ್ಲ, ನಾನು ಈ ತರ ಹೇಳ್ಬಾರ್ದು, ಆದ್ರೂ ಹೇಳ್ತೀನಿ ರಕ್ಷಿಟ್ರೆ. ನಿನ್ನೆ ಎಲ್ಲ ಬಿಜೆಪಿ ನಾಯಕರ ಶರ್ಟ್ ಗಳೆಲ್ಲ ಒದ್ದೆ ಆಗಿತ್ತು. ಯಾಕೆ ಅಂತ ಕೇಳಿದೆ ಯಾರೋ ಒಬ್ರನ್ನ. ಅವ್ರು 10 ಎಲ್ಲ ಶರ್ಟ್ ಒದ್ದೆ ಆಗಿದೆ, ಅವ್ರಿಗೆ ದುಃಖ ತಡೆಯಕ್ ಆಗ್ತಾ ಇಲ್ಲ. ಯಾಕಂದ್ರೆ ತಾವು ಎಲ್ಲರನ್ನೂ ಸುಡ್ತಾ ಇದ್ವಿ, ಭಸ್ಮ ಸುಡ್ತಾರೆ ಎಲ್ಲರೂ ಸುಡ್ತಾ ಇದ್ವಿ, ಎಲ್ಲಾ ಪಕ್ಷಗಳು ಆಪರೇಷನ್ ಕಮಲ ಮಾಡ್ತಾ ಇದ್ವಿ, ಕುದುರೆ ವ್ಯಾಪಾರ ಮಾಡ್ತಾ ಇದ್ವಿ. ಇಡೀ ದೇಶದಲ್ಲಿ ನಮ್ಮ ಸಿದ್ಧಾಂತ, ನಮ್ಮ ಅಜೆಂಡಾ ಅದೇ ಆಗಿತ್ತು. ನಮ್ಗೆ RSS ಅದೇ ನಮ್ಗೆ ತರಬೇತಿ ಕೊಟ್ಟಿದ್ದು, RSS ನಮ್ಗೆ ತಯಾರು ಮಾಡೋದೇ ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ನಮ್ಗೆ ಈ ತರ ಮುಳುಬಾಯ್ತು ಅಂತ ನಮ್ಗೆ ಅನ್ಕೊಂಡಿರ್ಲಿಲ್ಲ ನಾವು. ಈ ತರ ಕರ್ನಾಟಕದಲ್ಲಿ ನಮ್ಮ MLA ಗಳೇ ನಮ್ಗೆ ಮೋಸ ಮಾಡ್ತಾರೆ, ನಾವು ಯಾರಿಗೆ ತಯಾರು ಮಾಡಿದೀವಿ, ಕುತಂತ್ರವನ್ನ ಹೇಳ್ಕೊಟ್ಟಿದೀವಿ, ಅವರೇ ನಮ್ಗೆ ಕಪಟ ತೋರಿಸ್ಬಿಟ್ಟು ವಾಪಸ್ ಹೋದ್ರಲ್ಲ ಅಂತ ಹೇಳಿ ದುಃಖ ಅಳ್ತಾ ಇದ್ರಂತೆ. ನನಗೆ ಯಾಕಂದ್ರೆ ಬಿಜೆಪಿಗೆ ಅವ್ರು ಅಳೋದ್ ಬಿಡಿ, ನೀವು ಅಳೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇರೋದು ನಾನು. ಬಿಜೆಪಿ ಇವತ್ತು ಅಳೋದಕ್ಕೆ ಕಾರಣ ಆಗಿರೋದು ಅವತ್ತು ತೆಗೆದುಕೊಂಡಂತ ನಿರ್ಧಾರಗಳು, ಅವತ್ತು ಅವರು ತೆಗೆದುಕೊಂಡಂತ ನಿರ್ಧಾರಗಳು. ಲಕ್ಷ್ಮೀ ಶೆಟ್ರೆ, ನಾನು ನಿಮ್ಗೆ ಹೇಳ್ತೀನಿ, ಹೌದು ಅವ್ರಿಗೆ ಮನವರಿಕೆ ಆಗ್ಬೇಕು. ನಂಬರ್ 1 ನಾವೇನ್ ಹೇಳ್ತೀವಿ ಗೊತ್ತಾ, ಯಾವುದೋ ಗೆದ್ದಂತಹ ಶಾಸಕನನ್ನ ಕುದುರೆ ವ್ಯಾಪಾರ ಮಾಡಿ ರಾಜೀನಾಮೆ ಕೊಡಿಸಿ ಅವ್ರಿಗೆ ದುಡ್ಡು ಅಧಿಕಾರದ ಆಮಿಷವನ್ನ ಒಡ್ಡಿ ಯಾರಿಗೂ ರಾಜೀನಾಮೆ ಕೊಡಿಸಿಲ್ಲ. ಯಾರನ್ನು ನಾವು ಇಲ್ಲ ರಕ್ಷಿಟ್ರೆ, ನಿಮ್ಗೆ ಹೇಳ್ತೀನಿ ಗೊತ್ತಾ ಏನಂದ್ರೆ, ಯಾವಾಗ ದುರ್ಬಲ ನಾಯಕತ್ವ ಇದೆ, ನಾನು ಹೇಳಿದ್ರೆ ನಿಮ್ಗೆ ಬಿಜೆಪಿಯ ಈಗ ವಿರೋಧ ಪಕ್ಷದ ನಾಯಕನಿಗೆ ಮತ್ತೆ ರಾಜ್ಯಾಧ್ಯಕ್ಷರಿಗೆ ಒಬ್ಬ ಶಾಸಕರ ವಿಶ್ವಾಸ ಇಲ್ಲ ರೀ, ಒಬ್ಬ ಶಾಸಕರ ಬೆಂಬಲ ಇಲ್ಲ ರೀ. ಅವ್ರನ್ನ ಯಾಕೆ ಮಾಡಿದ್ದೀರಾ ಅಂತ ಅವ್ರಿಗೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇದೇ ರೀತಿ ಅಡ್ಡ ಮತದಾನ ಮಾಡಿದವ್ರನ್ನ ನೀವು ಕರ್ಕೊಂಡು ಬಂದ್ರಿ, ನಿಮ್ ಪಾರ್ಟಿಗೆ ಕರ್ಕೊಂಡು ಬಂದ್ರಿ, JDS ಇಂದ ಅಡ್ಡ ಮತದಾನ ಮಾಡಿದವ್ರನ್ನ ಕರ್ಕೊಂಡು ಬಂದ್ರಿ. ಕೆಲವರೆಲ್ಲ ಎದ್ದು ಬಿಜೆಪಿಗೆ ಹೋಗ್ಬಿಟ್ರಲ್ಲ, ನಿಮ್ ನೆನಪಿದೆ? ಈಗ ಅಕ್ಷಯ್ ಶೆಟ್ರೆ, ಇದು ರಾಜಕೀಯದಲ್ಲಿ ಅಂದ್ರೆ ಈ ತರದ್ ಬಹಳ ಸಲ ಆಗಿದೆ. ನಾವು ನಮ್ಮ ಅನುಭವನೂ ಇದೆ, ನಾವು ಬೇರೆ ನೋಡು ಹೇಳ್ತಾ ಇದೀವಿ. ನಾವು ಈ ಅನುಭವಗಳು ನಮ್ಗೆ ಆಗಿದೆ. ನಾವು ಇದೇ ಯಾರು ಕುದುರೆ ವ್ಯಾಪಾರ ಒಳಗಾದ್ರು ಮತ್ತೆ ಬಾಂಬೆನಲ್ಲಿ ಹೋಗಿ ರೆಸಾರ್ಟ್ ಹೋಟೆಲ್ ಉಳ್ಕೊಂಡ್ರು, ಅವರ ವಿರುದ್ಧ ನಾವೇ ಹರಿಹಾಯ್ದಿದ್ದೀವಿ. ನಾವೇನೆ ಅವ್ರನ್ನ ಭ್ರಷ್ಟರು, ದುಷ್ಟರು, ಕನಿಷ್ಠರು ಕೇಳಿ ಆತರ ಆಗಿದ್ದೀವಿ. ಆದ್ರೆ ಈ ಪ್ರಜಾಪ್ರಭುತ್ವದ ಏನಿದೆ ಅಂದ್ರೆ, ಅವ್ರಿಗೆ ಅವಕಾಶ, ಜನ ಮತ್ತೆ ಅವ್ರಿಗೆ ಅವಕಾಶ ಕೊಟ್ಟು MLA ಮಾಡ್ಬಿಟ್ಮೇಲೆ ನಾವು ಜನಾರ್ದನ್ ರೆಡ್ಡಿ ತವು. ಯಾಕಂದ್ರೆ ಎಂತಹ ಜನಾರ್ದನ್ ರೆಡ್ಡಿ ಹೆಂಗ್ ಹೇಳ್ತೀವಿ ನಾವು, ಏನು ಇಡೀ ಸಂಪನ್ಮೂಲವನ್ನೇ ನುಂಗಿ ಕುಡ್ಬಿಟ್ಟ, ಏನು ಗಡಿಯನ್ನೇ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ನಟರಾಜ್ ಗೌಡ್ರೆ, ರಾಜಕೀಯದ ಭಾಷೆ ನನಗೆ ಗೊತ್ತಿಲ್ಲ, ನಮ್ಮ ಭಾಷೆಯಲ್ಲಿ ಇದನ್ನ ಡಬಲ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ ನಾವು. ಈಗ ರಕ್ಷಿಟ್ರೆ, ನಿಮ್ಮ ಮಾತಿಗೆ ನಾನು ಏನು ಅಲ್ಲಗಳಿಯಲ್ಲ. ಇದು ಡಬಲ್ ಸ್ಟ್ಯಾಂಡರ್ಡ್, ನೀವು ಏನ್ ಟ್ರಿಪಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿ. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ಒಬ್ಬ MLA ಅಂತ ಆದ್ಮೇಲೆ, ಆತನಿಗೆ ಮತದಾನದ ಹಕ್ಕು ಇದೆ ಅಂದ್ಮೇಲೆ, ಆತ ಆತ್ಮಸಾಕ್ಷಿಯಾಗಿ ಮತ ಹಾಕ್ತಿದ್ದೀನಿ ಅಂತ ಹೇಳಿದ್ಮೇಲೆ, ನಾವೇನೋ ನೀವು ಹೇಳ್ದಂಗೆ ಯಾರಿಗೋ ದುಡ್ಡು ಕೊಟ್ಟು, ಯಾರಿಗೋ ಆಮಿಷ ಕೊಟ್ಟು ಬಿಜೆಪಿ ತರ ಕಪಟ ಮಾಡಿದ್ರೆ, ಕುತಂತ್ರ ಮಾಡಿದ್ರೆ ನೀವೇನಾದ್ರು ಕೇಳ್ಬೋದು. ಅವರೇ ಸ್ವಯಂ ಪ್ರೇರಿತರಾಗಿ DK ಶಿವಕುಮಾರ್ ನಾಯಕತ್ವ ನಾವು ಮೆಚ್ಚುತ್ತಾ ಇದ್ದೀವಿ. ಅವ್ರು ಮುಖ್ಯಮಂತ್ರಿಯಾಗಿ ನಟರಾಜ್ ಗೌಡ್ರೆ, ಹೇಗೆ ಕರ್ತಂದ್ರಿ, ಹೇಗೆ ಓಟ್ ಆಯ್ತು ಅನ್ನೋದು ಮುಂದಕ್ಕೆ ಗೊತ್ತಾಗತ್ತೆ ಅಂತ ಅನ್ಸುತ್ತೆ. ಅನುದಾನ ಕೊಡ್ತೀವಿ, ಮುಂದಕ್ಕೆ ಟಿಕೆಟ್ ಕೊಡ್ತೀವಿ, ವಿಶೇಷ ಅನುದಾನ ಕೊಡ್ತೀವಿ, ಕೇಸ್ಗಳನ್ನು ವಾಪಸ್ ತೆಗಿತೀವಿ, ಎಲ್ಲ ಗೊತ್ತಾಗ್ತಾ ಇದೆ. ಹೇಗ್ ಬಂತು 11 ಓಟು, ಸುಮ್ಮನೆ ಬರ್ಲಿಲ್ಲ 11 ಓಟು, ಸುಮ್ಮನೆ 11 ಓಟು ಕಾಂಗ್ರೆಸ್ಸಿಗೆ ಬಂದಿಲ್ಲ. ನನ್ನ ಪ್ರಕಾರ ನೋಡಿ, ಏನ್ ಗೊತ್ತಾ, ಯಾರ ಜೊತೆ ವಿಶ್ವಾಸ ಇರುತ್ತೆ, ನಂಬಿಕೆ ಇರುತ್ತೆ, ಅವ್ರ ಪರವಾಗಿ ಓಟ್ ಬಂದಿದೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅವ್ರಿಗೆ ಏನು ಅದಕ್ಕೆ ಗೌರವ ಕೊಡಬೇಕು, ಯಾರು ಓಟ್ ಹಾಕಿದ್ರೆ ನಮಗೂ ಗೌರವ ಅಂತಂದ್ರೆ ಯಾವುದು ಸರ್? ನಿಮ್ಮ ಶಾಸಕರು ಅನುದಾನ ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ವಿಶೇಷ ಅನುದಾನ ಕೊಡೋದು, ಕೇಸುಗಳಿದಾವೆ, ಕೇಸುಗಳನ್ನು ವಾಪಸ್ ತೆಗೆಯೋದು, ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಟಿಕೆಟ್ ಕೊಡೋದು, ಇದೆಲ್ಲ ಗೌರವನ? ಇದೇನು ಬೆನಿಫಿಟ್ ಅವರಿಗೆ ಕೊಡ್ತಾ ಇರೋದು? ಈಗ ನಾನೊಂದು ಮಾತು ಹೇಳ್ತೀನಿ ರಕ್ಷಿ ಶೆಟ್ರೆ, ನಮ್ಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಏನು ಅಂದ್ರೆ, ನೀವು ಮಾಡ್ತಾ ಇರ್ತಕ್ಕಂಥದ್ದು ಊಹಾಪೋಹ ಮತ್ತೆ ಕಲ್ಪನೆ ಇರ್ಲಿ. ಆ ಕಲ್ಪನೆಗಳು ಕೂಡ ಆ ತರದೇ ಥಿಯರಿಗಳು ಶುರುವಾಗೋದು. ನಮಗ್ ಗೊತ್ತಿರ್ತಕ್ಕಂಥದ್ದು GT ದೇವೇಗೌಡರನ್ನ ಯಾರು JDS ನವರು ಹೊರಗಿಟ್ಟಿದ್ರು, ತಮ್ಮ ಕುಟುಂಬದೊಳಗೆ ಸೇರಿಸಿರ್ಲಿಲ್ಲ, ಅವರು ಬಹಿರಂಗವಾಗಿ ಆಚೆಗೆ ಬಂದಿದ್ದಾರೆ. ಅವರು ನಮ್ಗೆ ಮತ ಹಾಕಿರ್ಬಹುದು. ಅವ್ರಿಗೆ ಈಗ ಎಲ್ಲೂ ಇಲ್ಲದ ಶಾಸಕ ಏನ್ ಮಾಡ್ಬೇಕು? ಅವರು ಇಲ್ಲ JDSಗೆ ಒಪ್ಪಿಸೋದು ನಮ್ಗೇನ್ ಅಭ್ಯರ್ಥಿ ಇಲ್ಲ, ಆದ್ರೆ ಅವರು ಕಾಂಗ್ರೆಸ್ ಸೇರ್ತೀನಿ ಅಥವಾ ನಮ್ಗೆ ನಿಮ್ಮ ವಿಶ್ವಾಸನ ಉಳಿಸ್ಕೋತೀನಿ ಅಂತಂದ್ರೆ ಪಕ್ಷ ಬೇಡ ಅಂತ ಹೇಳೋದಿಲ್ಲ. ಅವ್ರನ್ನ ಕೇಳಿ, ಆತರ ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಬಿಜೆಪಿನಲ್ಲಿ ಈಗ ST ಸೋಮಶೇಖರ್, ಹೆಬ್ಬಾರ್ ನಮ್ಗೆ ಗೊತ್ತು, ನಮ್ಮ ಪರವಾಗಿ ನಿಂತಿದ್ದಾರೆ ಅಂತ ಗೊತ್ತು. ಅವ್ರಿಗೆ ಯಾವ ರೀತಿ ಗೌರವ ಕೊಡೋ ಪಕ್ಷ ಕೊಟ್ಟೆ ಕೊಡ್ತದೆ, ಸರ್ಕಾರ ಕೊಟ್ಟೆ ಕೊಡ್ತದೆ. ಆದ್ರೆ ಬೇರೆ ಯಾರು ಹಾಕಿದ್ದಾರೆ, ಯಾರು ಓಟ್ಗಳನ್ನ ಹಾಕಿದ್ದಾರೆ ಅಂತ ನಮ್ಗೆ ಮಾಹಿತಿ ಇಲ್ಲ, ಇಲ್ಲಿವರೆಗೂ ಮಾಹಿತಿ ಇಲ್ಲ. ಆದ್ರೆ ಮಾಹಿತಿ ಬಂದ ಮೇಲೆ ನೋಡೋಣ, ಚರ್ಚೆ ಮಾಡೋಣ. ಅದು ಹಾಕಿದವರಿಗೂ ಹಾಕಿಸಿದವರಿಗೂ ಬಹಳ ಚೆನ್ನಾಗಿರುತ್ತೆ ಮಾಹಿತಿ. ಯಾರು ಓಟ್ ಹಾಕಿದ್ದಾರೋ, ಯಾರು ಹಾಕಿಸಿದ್ದಾರೋ ಅವ್ರಿಗೆ ಕ್ಲಿಯರ್ ಗೊತ್ತಿದೆ ಯಾರು ಹಾಕಿದ್ದಾರೆ ಅಂತ. ಈಗ ಒಂದೇನು ಗೊತ್ತಾ, ಬಹಿರಂಗವಾಗಿ ನನಗೂ ನಿಮ್ಗೆ ಗೊತ್ತಿಲ್ವಲ್ಲ ರಕ್ಷಿಟ್ರೆ. ನಾನು ಸರ್ಕಾರವಾಗಿ ಪಕ್ಷವಾಗಿ ನನಗೂ ಗೊತ್ತಿಲ್ಲ, ನೀವು ಮಾಧ್ಯಮದವ್ರು ನಿಮಗೂ ಗೊತ್ತಿಲ್ಲ, ಇವನ್ ಬಿಜೆಪಿ ಅವ್ರಿಗೂ ಗೊತ್ತಿಲ್ಲ ಯಾರು ಅಂತ, JDS ಅವ್ರಿಗೂ ಗೊತ್ತಿಲ್ಲ. ಆದ್ರೂ ಗೊತ್ತಾಗ್ಲಿ. ಅದ್ರ ಮೇಲೆ ಇನ್ನೊಂದು ಮಾತು ಹೇಳ್ತೀನಿ ನಾನು ಬಿಜೆಪಿ ಈ ಬಾರಿ ಮಾನ್ಯ ದೇವೇಗೌಡರಿಗೆ ಅವಮಾನ ಮಾಡಿದೆ, ರಾಜ್ಯಸಭೆ ಕಳಿಸ್ದಲೆ. ಒಕ್ಕಲಿಗರ ವಿರೋಧಿ ಅಂತ ಅವ್ರ ಮೇಲೆ ನಂಬಿಕೆ ಇಲ್ಲ,
ಬಿಜೆಪಿಗೆ ಜೆಡಿಎಸ್ ಮೇಲೆ ನಂಬಿಕೆ ಇಲ್ಲ, ಪರಸ್ಪರ ಅಪನಂಬಿಕೆ. ಯದುಕುಮಾರ್ ಅವರೇ, ಯದುಕುಮಾರ್ ಅವರೇ, ಒಂದ್ ನಿಮಿಷ. ಬಿಜೆಪಿ ಇದು ನೀವು ಮಾಡಿಕೊಂಡಿರುವಂತ ಸ್ವಯಂಕೃತ ಅಪರಾಧ ಅಂತ ನನ್ಗನ್ಸುತ್ತೆ. ನೀವು ಗೆಲ್ಲೋ ಸಾಮರ್ಥ್ಯ ಅನ್ನೋ ಕಾರಣಕ್ಕಾಗಿ ಸಿದ್ಧಾಂತವನ್ನ ಸೈಡಿಗಿಟ್ಟು ಸಿಕ್ಕವರನ್ನೆಲ್ಲ ಪಾರ್ಟಿ ಕರೆಸ್ಕೊಂಡ್ರಿ. ಅದರ ಹೊಡೆತ ತಿಂತಾ ಇರೋದಿದು, ಬೇರೆ ಏನಲ್ಲ. ಗೆಲ್ಲೋ ಸಾಮರ್ಥ್ಯ ಇದೆ, ದುಡ್ಡಿದೆ, ಇನ್ನೇನೋ ಇದೆ, ಕರ್ಕೊಂಡು ಬಂದ್ರಿ, ಕೊಡ್ತಾ ಇದ್ದಾರೆ ಪೆಟ್ಟು. ಇದು ನಿಮ್ಮ ಸ್ವಯಂಕೃತ ಅಪರಾಧ ಇದು. ಸರ್, ಭಾರತೀಯ ಜನತಾ ಪಾರ್ಟಿ ತನ್ನ ಇತಿಹಾಸದ ಪೂರ್ವಕ್ಕೂ ಜನಸಂಘದ ಕಾಲದಿಂದ ಇವತ್ತಿಂದನೂ ಯಾವತ್ತೂ ನಮ್ಮ ಐಡಿಯಾಲಜಿನಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ಆಗೋದು ಇಲ್ಲ, ಮುಂದೆನೂ ಆಗೋದಿಲ್ಲ. ಆದರೆ ಕೆಲವರು ನಂಬಿಕೆಯಿಂದ ನಾವು ಕರ್ಕೊಂಬಂದ್ವಿ, ಪಕ್ಷದ ಒಂದು ಸಂಘಟನೆಗಾಗ್ಬೋದು, ಪಕ್ಷದ ಒಂದು ಇದಕ್ಕಾಗ್ಬೋದು. ಆದರೆ ಕರ್ಕೊಬಂದವರಿಗೆ ನಾವು ಪಕ್ಷದ ಸಿದ್ಧಾಂತವನ್ನು ಹೇಳಿದ್ವಿ, ಅಧಿಕಾರವನ್ನು ಕೊಟ್ವಿ. ಆದ್ರೆ ಇಂಥ ಲೆಟ್ ಮಿ ಕಂಪ್ಲೀಟ್ ಸರ್. ಎಸ್ ಟಿ ಸೋಮಶೇಖರ್ ಅವರನ್ನ ಕರೆಸ್ಕೊಂಡು ಬಂದ್ರಿ, ಅವರಿಗೆ ಪಕ್ಷದ ಸಿದ್ಧಾಂತವನ್ನ ಹೇಳಿಕೊಟ್ರಿ. ಈಗ ಅವ್ರು ಎಲ್ಲಿದ್ದಾರೆ ಸರ್? ಸರ್, ಇದು ಅಧಿಕಾರ ಅನುಭವಿಸಾದ ಮೇಲೆ ಏನೋ ಉಂಡ ತಟ್ಟೆಗೆನೆ ಹೇಸಿಗೆ ಮಾಡುವಂತ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅಂತವ್ರಿಗೆ ಧಿಕ್ಕಾರ ಇರುತ್ತೆ ಸರ್. ಪಕ್ಷ ಅಧಿಕಾರದಲ್ಲಿ ಇರಲಿ, ಅಧಿಕಾರದಲ್ಲಿ ಇಲ್ಲದೆ ಹೋದಾಗ ಪಕ್ಷ ಸಂಘಟನೆ ಮಾಡೋದಂತದ್ದು ಇರುತ್ತೆ. ನೀವು ಯಾವಾಗಲೂ ಯಾರನ್ನ ತೆಗೆದುಕೊಳ್ತಾ ಇದೀರಿ, ಯಾರನ್ನ ಪಕ್ಷಕ್ಕೆ ತರ್ತಾ ಇದೀವಿ ಅನ್ನುವಂತ ಕನಿಷ್ಠ ವಿವೇಚನೆ ಇರಬೇಕು ಯದುಕುಮಾರ್ ಅವರೇ. ಕನಿಷ್ಠ ವಿವೇಚನೆ ಇರಬೇಕು. ಯಾಕಂತಂದ್ರೆ ನೀವು ಅವರಿಗೆ ಟಿಕೆಟ್ ಕೊಡ್ತೀರಿ, ಯಾವುದೋ ಕ್ಷೇತ್ರದಲ್ಲಿ ಅವರನ್ನು ನಿಲ್ಲಿಸ್ತೀರಿ, ಜನ ಬಿಜೆಪಿಯನ್ನು ನಂಬುವವರಿಗೆ ಓಟ್ ಹಾಕ್ತಾರೆ, ಬಿಜೆಪಿಯನ್ನು ನಂಬಿಕೊಂಡು ಓಟ್ ಹಾಕ್ತಾರೆ. ನೀವು ಇಂಥವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಇವತ್ತು ನಿಮಗೆ ತಿರುಗಿ ನಿಲ್ತರು, ಮತದಾರರಿಗೆ ಅವರು ಯಾವ ರೀತಿ ನಿಯತ್ತಾಗಿರ್ತಾರೆ ಯದುಕುಮಾರ್ ಅವರೇ? ಸರ್, ನಾನು ಅದೇ ಹೇಳ್ತಾ ಇರುವಂತದ್ದು, ಇಂಥ ಪಕ್ಷದ್ರೋಹಿಗಳಿಗೆ ಕಾರ್ಯಕರ್ತರೇ ಉತ್ತರ ಕೊಡ್ತಾರೆ. ನಾವು ಯಾವತ್ತು ಕ್ಯಾಡರ್ ಬೇಸ್ಡ್ ಪಾರ್ಟಿ ಇರೋದ್ರಿಂದ ಕಾರ್ಯಕರ್ತರೇ ಇದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ. ಇನ್ನೆಂದು ಯಾವತ್ತು ಶಾಸಕರಾಗಬಾರ್ದು ಈ ಪಕ್ಷದ್ರೋಹಿಗಳು. ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟವ್ರಿಗೆ ಯಾರು ಉತ್ತರ ಕೊಡ್ತಾರೆ ಸರ್? ಇವಾಗ ನಾವು ಒಂದು ನಂಬಿಕೆ ವಿಶ್ವಾಸದಿಂದ ಕರ್ಕೊಂಡ್ಬಂದಿರುವಂತದ್ದು, ಕರ್ಕೊಂಡ್ಬರ್ಬೇಕಾದಾಗ ನಾಯಕತ್ವ ಆಗ್ಬೋದು, ಸಿದ್ಧಾಂತ ಆಗ್ಬೋದು, ಒಪ್ಪಿ ಬಂದಿದೀವಿ ಅಂತ ಹೇಳುವಂತದ್ದಾಗ್ಬೋದು. ಅಧಿಕಾರ ಇರಬೇಕಾದಾಗ ಒಪ್ಪಿ ಆ ಸಿದ್ಧಾಂತವನ್ನು ಇದು ಕುದುರೆ ಅಂತ ಹೇಳಿದ್ರೆ ಆಗತ್ತಾ ಸರ್? ಅದು ಸರ್, ಇವಾಗ ಕತ್ತೆ ಕರ್ಕೊಂಡು ಬಂದು ಇದ್ರ ಕುದುರೆ ರೇಸಲ್ಲಿ ಓಡುತ್ತೆ ಅಂತ ಹೇಳಿದ್ರೆ ಸರ್, ಈಗ ಯಾರ್ಯಾರು ಕತ್ತೆಗಳಂತ ಗೊತ್ತಾಯ್ತಲ್ಲ ಸರ್, ಜನರ ಮುಂದೆ ಅವರೇ ಎಕ್ಸ್ಪೋಸ್ ಆಗಿದ್ದಾರಲ್ಲ ಸರ್, ಆ ಕತ್ತೆಗಳನ್ನ ನೀವು ನನಗೆ ಅನ್ಸುತ್ತೆ ಕರ್ಕೊಂಡು ಬಂದವರು ಕತ್ತೆಗಳು ಅಂತ. ಸರ್, ಇವಾಗ ಯಾವುದೇ ಒಂದು ಪಕ್ಷದಲ್ಲಾಗ್ಲಿ ಒಂದು ವಿಶ್ವಾಸ ಮತ್ತೆ ಇದನ್ನ ನಾವು ಮಾಡಲೇಬೇಕಾಗತ್ತೆ. ಆದರೆ ಆ ವಿಶ್ವಾಸವನ್ನು ಉಳಿಸಿಕೊಳ್ಳುವಂತ ನಾಗ್ಪುರದವ್ರ ಬುಡ್ಗೆ ಕೈಗೆ ಬಿಟ್ರಲ್ಲ ನೀವು. ಕರ್ಕೊಂಡು ಹೋದವರು ನಾಗ್ಪುರದವ್ರಿ, ನನಗೆ ಗೊತ್ತಿಲ್ಲ ಯಾರು ಕರ್ಕೊಂಡು ಬಂದ್ರು ಅಂತ. ನನಗೆ ಗೊತ್ತಿಲ್ಲ. ಯದುಕುಮಾರ್ ನಿಮ್ಮ ಚಂದಮಾಮನಿಂದನೇ ಕರ್ಕೊಂಡು ಹೋಗಿದ್ದವರು ಕಾಂಗ್ರೆಸ್ಸಿನ ನಟರಾಜ್ ಗೌಡ್ರೆ, ನಿಮ್ಮ ಚಂದಮಾಮದ ಕಥೆ ಎಲ್ಲ ಇಲ್ಲಿ ಹೇಳ್ಬೇಡಿ. ಅದಲ್ಲಿ ನೀವು 3 ವರ್ಷದಿಂದ ನಿಮ್ಮ ಪಕ್ಷದ ಶಾಸಕರಿಗೆ ಅನುದಾನ ಇಲ್ದಿರ, ಹೊಟ್ಟೆಗೆ ಇಟ್ಟಿಲ್ದಿರ ಸಾಯಿಸ್ತಾ ಇದೀರಲ್ಲ, ಆತರ ಯಾವ್ದಾವ್ದು ಅದೇ ಪ್ರಶ್ನೆಯನ್ನು ರಾಜು ಗೌಡ್ರಿಗೆ ಮೂವ್ ಮಾಡ್ತೀನಿ. ರಾಜು ಗೌಡ್ರೆ ಒಂದೇ ನಿಮಿಷ. ಯದುಕುಮಾರ್ ನಾಯಕತ್ವ ಯಾವ ನಾಯಕತ್ವನೂ ಇಲ್ಲ, ಏನೂ ಇಲ್ಲ ಆಯ್ತಾ. ಅನುದಾನ ಕೊಡ್ದಿರನೆ ಶಾಸಕರನ್ನ ಬ್ಲಾಕ್ ಮೇಲ್ ಮಾಡಿರೋಂಥದ್ದು. ರಾಜು ಗೌಡ್ರೆ, ಚಂದಮಾಮ ಕಥೆ ಹೇಳ್ಬೇಡಿ ನಟರಾಜ್. ಒಂದು ಸಲ ನಂಬಿ ಮೋಸ ಹೋದ್ರೆ, ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಒಂದು ಸಲ ನಂಬಿ ಮೋಸ ಹೋದ್ರೆ ಅದನ್ನ ಮುಗ್ಧತೆ ಅಂತ ಹೇಳ್ಬೋದು, ಅಥವಾ ತಪ್ಪಾಯ್ತು ಅಂತ ಹೇಳ್ಬೋದು. ಪದೇ ಪದೇ ಮೋಸ ಹೋಗ್ತಿದ್ದೀರಿ ಅಂತಂದ್ರೆ ಮೂರ್ಖತನ ಅಂತ ಹೇಳ್ಬೇಕಾಗತ್ತೆ. ನಿಮ್ ಪಾರ್ಟಿಯಲ್ಲಾಗಿರೋದು ಮೂರ್ಖತನ ಇದು. ನೋಡಿ ರಕ್ಷತ್, ಏನಾಗ್ತಾ ಇದೆ ನಮ್ಮ ಪಾರ್ಟಿಲಿ ಆಗ್ತಾರೋ ಮೂರ್ಖತನ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನವರು ತಮ್ಮ ಭಯದ ವಾತಾವರಣ ಸೃಷ್ಟಿ ಆಗಿರೋದ್ರಿಂದ, ಯಾಕೆ ಅವ್ರಿಗೆ ಇವತ್ತವರೆಗೂ ಕಾಂಗ್ರೆಸ್ನಲ್ಲಿ ಈಗ ನೋಡಿ ತಮಿಳ್ನಾಡಿಗೆ ಹೋಗಿ ಆಂಧ್ರಾಗೆ ಹೋಗಿ ಎಲ್ಲ ಇಂಡಿಪೆಂಡೆಂಟಾಗಿ ಗೆದ್ದು ಬರ್ತಾ ಇದ್ದಾರೆ. ಯಾವತ್ತು ಪ್ರಾದೇಶಿಕ ಪಕ್ಷಗಳು ಬಲಯುತವಾಗ್ತವೋ ಆವಾಗ ರಾಷ್ಟ್ರೀಯ ಪಕ್ಷಗಳಿಗೆ ಹೊಡೆತ ಬೀಳುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈಗ ಕಾಂಗ್ರೆಸ್ ಇವತ್ತಿನ ಸ್ಪಷ್ಟ ಪರಿಸ್ಥಿತಿ ನೆನಪು ಮಾಡ್ಕೊಳ್ಳಿ. 140 ಸೀಟ್ ಇದ್ದಾಗ ಇನ್ನೊಬ್ಬರನ್ನ ಪರ್ಚೇಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಮುಂದಿನ ದಿನಗಳಲ್ಲಿ ಆತಂಕ ಇದೆ. ನೋಡಿ, ಆಮಿಷಗಳು ಒಡ್ತಾರೆ ನಮ್ಮ ಏನು ಶಾಸಕರು ಕೊಟ್ಟಿರೋ ಎಚ್ಚರಿಕೆ. ರಾಜು ಗೌಡ್ರೆ, ಖಂಡಿತವಾಗ್ಲೂ ಉಳಿಸ್ಕೊಳ್ಳಿ ತಾಕತ್ತಿದ್ರೆ ಅಂತ ಎಚ್ಚರಿಕೆ ಕೊಡ್ತಾ ಇರೋದು. ಅಲ್ಲಲ್ಲ, ನಮ್ಮ ತಾಕತ್ತಿನ ಬಗ್ಗೆ ಈಗ ಆಲ್ರೆಡಿ ಎಲ್ಲಾ ರಾಷ್ಟ್ರೀಯ ಪಕ್ಷಗಳಿಗೂ ಅಂದಾಜಾಗಿದೆ ನಮ್ಮ ತಾಕತ್ತೇನು ಅನ್ನೋದನ್ನ. ನಮ್ಮ ತಾಕತ್ತಿನ ಬಗ್ಗೆ ಮತ್ತೆ ಪ್ರದರ್ಶನ ಮಾಡೋ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ಕಾರ್ಯಕರ್ತರು ಸೆಟದು ನಿಂತು ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಆದರೆ ಒಂದು ಪಕ್ಷ ಅಂತ ಹೋದಾಗ ಯಾರೇ ಆಗಲಿ, ಈಗ ಒಬ್ಬ ಶಾಸಕನಾಗಿ ಆಯ್ಕೆ ಆದವನಿಗೆ ಆತನಿಗೂ ಕೂಡ ಒಂಚೂರು ಕಾಮನ್ ಸೆನ್ಸ್ ಆಗಿರ್ಬೇಕಾಗ್ತದೆ. ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ರಾಜಕೀಯ ಪಕ್ಷಗಳು ಅವನ್ನ ಕರ್ಕೊಂಬಂದು ಸೀಟ್ ಕೊಟ್ಟು
ಗೆಲ್ಸ್ಕೊಂಡಿರ್ತಾರೆ ಕಾರ್ಯಕರ್ತರು. ತಾಯಿ ರೀತಿ ಇರೋವಂಥ ಒಂದು ಪಕ್ಷಕ್ಕೆ ದ್ರೋಹ ಬಗಿತಾರಲ್ಲ ಇವರು ತಾಯಿ ದ್ರೋಹಿಗಳು. ಇಂಥವ್ರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಾಠ ಕಲಿಸ್ಬೇಕೋ ಖಂಡಿತವಾಗ್ಲೂ ಕಲಿಸ್ಕೊಡುವಂಥ ಪ್ರಯತ್ನ ಈ ನಾಡಿನ ಜನತೆ ಮಾಡಬೇಕಾಗ್ತದೆ. ಎಲ್ಲಿ ಪಾಠ ಕಲ್ತಿದ್ದಾರೆ? ಈಗ ಒಂದ್ ಅಲ್ಲಲ್ಲ, ನಿಮಿಷ, ಜನತೆ ರಾಜು ಮಾಡಬೇಕಾಗ್ತದೆ. ಕೇಳಿ ರಾಜುಗೌಡ್ರೆ, ಕೇಳಿ ರಕ್ಷತ್, ನಾನು ಹೇಳ್ತಾ ಇದ್ದೀನಿ, ಜನತೆ ವಿಚಾರದಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ಮತದಾನ ಮಾಡಿದವರು ಇನ್ನು ಮುನ್ನೆಲೆಯಲ್ಲೇ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅಡ್ಡ ಮತದಾನ ಮಾಡಿದವರು, ಚಲುವರಾಯಸ್ವಾಮಿ ಅಡ್ಡ ಮತದಾನ ಮಾಡಿದ್ರು. ಈ ಬಾರಿ ಕಾಂಗ್ರೆಸ್ ಕೇಳಿ ಚಲುವರಾಯಸ್ವಾಮಿಗೂ ಆಲೇ ಒಂದ್ಸತಿ ಪಾಠ ಕಲ್ಸ್ಕೊಟ್ಟಿದ್ದಾರೆ, ಇವ್ರಿಗೂ ಬಾಲಕೃಷ್ಣ ಅವ್ರಿಗೂ ಒಂದ್ಸತಿ ಪಾಠ ಕಲ್ಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಆಲ್ರೆಡಿ ಒಂದು ರೌಂಡ್ ಪಾಠ ಆಗಿದೆ, ಬುದ್ಧಿ ಕಲ್ತ್ಕೊತಾರೆ ಅಂತ ಬಿಟ್ರು. ತಿರ್ಗಾ ಅದೇ ಬೆನ್ನು ಚೂರಿ ಹಿಡಿಯುವಂಥ ಕೆಲಸ, ತಾಯಿ ದ್ರೋಹ ಮಾಡುವಂಥ ಕೆಲಸ ಮಾಡೋರಿಗೆ ಮುಂದಿನ ಒಂದು ಬಾರಿ ಖಂಡಿತವಾಗ್ಲೂ ಈ ಬಾರಿ ಸರಿಯಾದ ಉತ್ತರನ JDS ಕಾರ್ಯಕರ್ತರು ಕೊಟ್ಟೇ ಕೊಡ್ತಾರೆ. ಆ ನಿರೀಕ್ಷೆಯಲ್ಲೇ ಬದುಕು ಕಟ್ಕೊಳ್ಳಿ ಅವರು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಟ ಇರುತ್ತೆ ನೋಡ್ಕೊಳ್ಳಿ. ಲೆಟ್ ಮಿ ಫಿನಿಶ್. ಈ ಹಿಂದೆ ಹೇಳ್ತಾ ಇದ್ರು JDSನ ಮುಗಿಸ್ಬಿಡ್ತೀವಿ. ಇವತ್ತು ಹೇಳ್ತೀವಿ ಕೇಳ್ರಿ, JDS ಪಕ್ಷ ಫಿನಿಕ್ಸ್. JDSನ ಮುಗಿಸ್ಲಿಕ್ಕೆ ಯಾರ ಕೈಲೂ ಆಗಲ್ಲ. ಇಂಥವ್ರು 10 ಜನ ಬರ್ತಾರೆ, 10 ಜನ ಹೋಯ್ತಾರೆ. ಮತ್ತೆ ಪಕ್ಷನ ಸುಭದ್ರವಾಗಿ ಕಟ್ತೀವಿ. ಮುಂದಿನ ಬಾರಿ ನಮ್ಮ ಚಾಪನ್ನ ತೋರಿಸ್ತೀವಿ. ನಟರಾಜ್ ಗೌಡ್ರೆ, ಈಗ ಒಂದ್ ಮಾತು, ಈಗ ರಾಜು ಗೌಡ್ರು ಬಹಳ ಕೂಲ್ ಆಗಿದ್ದಾರೆ, ಕೂಲಿಂಗ್ ಗ್ಲಾಸ್ ಹಾಕೊಂಡು. ಅದೇ ತರನೇ ಇರ್ಲಿ. ಯಾಕಂದ್ರೆ ನೋಡಿ, ರಾಜಕೀಯ ಪಕ್ಷಗಳು ಕಾಣಬಾರದು ಅಂತ ಕೂಲಿಂಗ್ ಗ್ಲಾಸ್ ಹಾಕೊಂಡಿದಾರ ಗೊತ್ತಿಲ್ಲ ನನಗೆ. ನಟರಾಜ್ ಗೌಡ್ರೆ, ಅವ್ರು ಕೂಲ್ ಆಗಿರ್ತಾರೆ. ನೀವು ಆಗ್ಲೇ ಹೇಳಿದ್ರಿ ಕಣ್ಣೀರು ಸುರಿಸ್ತಾ ಇದಾರೆ JDS. ಬಿಜೆಪಿ ನಾಯಕರು ಕೆಲವರು ನಾವು ಪ್ರಸಂಗ ನಮ್ಗಿಲ್ಲ. ನಮ್ಗೆ ಗೊತ್ತಿತ್ತು 18 ಸೀಟ್ ಇಟ್ಕೊಂಡು ನಾವು ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಿತ್ತು. ನಾವು ಮಾಡಿದ ಪ್ರಯೋಗಶಾಲೆ ಇದು. ರಾಜು ನಿಮಿಷ. ಯಾಕಂದ್ರೆ ಪ್ರಾಂತೀಯ ಪಕ್ಷಗಳು, ಯಾಕಂದ್ರೆ ಪ್ರಾದೇಶಿಕ ಪಕ್ಷಗಳು ಇರ್ಬೇಕು. ಆಕ್ಚುಲಿ ಇವತ್ತಿನ JDS ನ ಸ್ಥಿತಿಗೆ ಏನು ಕಾರಣ ಅನ್ನೋದನ್ನ ಯಾವ ಸೈದ್ಧಾಂತಿಕವಾಗಿ ಯಾವ ರೀತಿಯಾಗಿ ಪ್ರಾದೇಶಿಕ ಬದ್ಧತೆ ಇತ್ತು, ಸೈದ್ಧಾಂತಿಕ ಬದ್ಧತೆ ಇತ್ತು, ಇವಾಗ ಯಾವ ಧ್ವನಿಯನ್ನ, ಯಾವ ಭಾಷೆಯನ್ನ ಅವ್ರು ಉಪಯೋಗಿಸ್ತಾ ಇದ್ದಾರೆ, ಯಾವ ಆಂಗಲ್ ಅಲ್ಲಿ ಅವ್ರು ಮಾತಾಡ್ತಾರೆ ಅನ್ನೋದು ನಾವು ಕಳೆದ ಒಂದು ವರ್ಷದಿಂದ ಸಂಪೂರ್ಣವಾಗಿ ನೋಡ್ತಾ ಇದ್ದೀವಿ. ಅದು ಮುಂದಿನ ಅವರ ಉಳಿವಿಗೆ ಅಳಿವಿಗೆ ಅವರ ಇವತ್ತಿನ ನಡೆಗಳು ಅಥವಾ ಅವರ ಇವತ್ತಿನ ಈ ಧೋರಣೆಗಳು ಅವಕ್ಕೆ ಕಾರಣ ಆಗ್ತವೆ. ಅದನ್ನು ಯಾರು ಯಾವ ಪಕ್ಷವನ್ನು ಅಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ಉಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜನ ತೀರ್ಮಾನ ಮಾಡ್ತಾರೆ. ಇವತ್ತು ಮಾನ್ಯ DK ಶಿವಕುಮಾರ್ ಅವರ ನಾಯಕತ್ವವನ್ನ ಜನ ಮೆಚ್ಚಿದ್ದಾರೆ ಅನ್ನೋದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಒಟ್ಟಾಗಿ ಹೋಗಿದ್ದಕ್ಕೆ 5 ಉಪಚುನಾವಣೆಗಳನ್ನು ಅತ್ಯಂತ ಹೆಚ್ಚಿನ ಮತಗಳ ಅಂತರಗಳಿಂದ ಗೆದ್ದಿದ್ದೀವಿ. ಇವತ್ತು ಬಿಜೆಪಿನಲ್ಲಿ JDS ನಲ್ಲಿ ಪರಸ್ಪರ ನಂಬಿಕೆಗಳು ಕೊರತೆ ಆಗಿದೆ. ಬಿಜೆಪಿಯ 4 ಮತಗಳು JDSಗೆ ಹಾಕ್ಬೇಡ ಅಂತ ಯಾರು ಹೇಳ್ತಾರೆ, ಸಾಧ್ಯನಾ? ಅವರಿಬ್ಬರದಲ್ಲಿ ಅನ್ಯೋನ್ಯತೆ ಇದ್ರೆ, ಬಾಂಧವ್ಯ ಇದ್ರೆ ಖಂಡಿತವಾಗಿ ಆಗ್ತಾ ಇದ್ರು. ಪರಸ್ಪರ ನಂಬಿಕೆ ಇಲ್ಲದ ಕಾರಣವಾಗಿ ನಮ್ಮ ನಾಯಕತ್ವವನ್ನು ಮೆಚ್ಚಿ ಅಲ್ಲಿನ ಯಾವ ಶಾಸಕರು ಹಾಕಿದ್ದಾರೆ ಅಂತ ಮಾಹಿತಿ ನಮ್ಗೆ ಇನ್ನೂ ಗೊತ್ತಾಗಿತ್ತು. ನಾವು ಹುಡುಕ್ತಾ ಇದೀವಿ ಯಾರ್ಯಾರು ಹಾಕಿದ್ದಾರೆ ಅಂತ. DK ಶಿವಕುಮಾರ್ ಹತ್ರ ಕೇಳಬೇಡಿ ನಟರಾಜ್ ಗೌಡ್ರೆ, ಗೊತ್ತಾಗ್ಬಿಡುತ್ತೆ ಯಾರು ಹಾಕಿದ್ರು ಅಂತ. ಇಲ್ಲ, ಅವರು ನಮ್ಗೆ ಮಾಹಿತಿ ಗೆಲ್ಲದೊಂದೇ ನಾವು ಗಮನ ಕೊಟ್ಟಿರೋದು, ಮೆಚ್ಚಿದ ಯಾವ್ದು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಅದು ಅಕಸ್ಮಾತ್ ಗೊತ್ತಾದ್ರೆ ನಾನು ಅವ್ರಿಗೆ DK ಶಿವಕುಮಾರ್ ತರ್ತೀನಿ ಅವ್ರಿಗೆ ಯಾರು ಅಂತ. ಆದ್ರೆ ಒಂದು ಸ್ಪಷ್ಟ ಇದೆ, ಬಿಜೆಪಿ JDSಗೆ ಎಷ್ಟು ಅವಮಾನ ಮಾಡಿದೆ ಅನ್ನೋದನ್ನ ದೇವೇಗೌಡರ ವಿಷಯದಲ್ಲಿ ಗೊತ್ತಾಗಿದೆ. ಅದನ್ನ ಸ್ಪಷ್ಟವಾಗಿ HD ರೇವಣ್ಣ ಅವರು ಬಿಡಿ, ಬೇರೆಯವ್ರು ಬಿಡಿ, HD ರೇವಣ್ಣ ಅವರು ಹಿಗ್ಗಾಮುಗ ತರಾಟೆ ತೆಗೆದುಕೊಂಡಿದ್ದಾರೆ ಬಿಜೆಪಿಯನ್ನ. ಯಾಕಂದ್ರೆ ನೀವು ದೇವೇಗೌಡರು ಕೊಡ್ಲಿಲ್ಲ, ಅಟ್ಲೀಸ್ಟ್ ಸದಾನಂದ ಗೌಡರು ಕೊಡ್ಲಿಲ್ಲ, ಅಥವಾ ಸುಮಲತಾ ಕೊಡ್ಲಿಲ್ಲ, ನೀವು ಅವಮಾನ ಮಾಡಿದಿರ ಅಂತ 3 ಒಕ್ಕಲಿಗ ನಾಯಕ ಅವ್ರ ಕುಟುಂಬಗಳಿಗೆ ಕೊಡಬೇಕಾದ ಅವಕಾಶವನ್ನ ತಪ್ಪಿಸಿದ್ದಾರೆ. ಆಮೇಲೆ ಬಿಜೆಪಿಗೆ ನಾನು ಹೇಳ್ದಲ್ಲ, ರಾಜ್ಯದಲ್ಲಿ ಬಿಜೆಪಿಗೆ ಯಡಿಯೂರಪ್ಪನಿಗೋಸ್ಕರ ವಿಜೇಂದ್ರ ಕೊಟ್ಟಿದ್ರು. ವಿಜೇಂದ್ರನ್ಗೆ ಸ್ಥಾನವನ್ನ ಕಿತ್ತಾಕಬೇಕು. ಯಾವ ರೀತಿ ಕಿತ್ತಾಕೋದು? ಈ ರೀತಿ ಸೋಲ್ಸಿ ಅವಮಾನ ಮಾಡಿ ಕಿತ್ತಾಕನ ಅಂತ ಹೇಳಿ ನಾಗಪುರದವ್ರು ಪ್ರಯತ್ನ ಮಾಡಿದ್ರು. ಆರ್ ಅಶೋಕನ್ನು ಮತ್ತೆ ವಿಜೇಂದ್ರನು ಇವತ್ತು ಬಲಿ ಹೊಡಿತಾರೆ ಬಿಜೆಪಿಯವರು. ನಮ್ಗೆ ಗೊತ್ತಿರೋ ಪ್ರಕಾರ ಅವ್ರನ್ನ ಕಿತ್ತಾಕ್ತಾರೆ, ಅವ್ರಿಗೆ ಅವಮಾನ ಮಾಡಿ ಕಳಿಸ್ತಾರೆ. ಇದೇ ಜವಾಬ್ದಾರಿ ಇದ್ರೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ. ನಟರಾಜ್ ಗೌಡ್ರೆ, ನನ್ನ ಪ್ರಶ್ನೆ ಇರೋದಿಷ್ಟೇ. ಈಗ ಅವರಿಗೆ ಟಿಕೆಟ್ನ ಭರವಸೆಯನ್ನೇನಾದ್ರೂ ಕೊಟ್ಟಿದ್ರಿ ಅಂತ ಅನ್ಕೊಳ್ಳೋಣ. ನನಗೆ ಗೊತ್ತಿಲ್ಲ ಕೊಟ್ಟಿದ್ದೀರಲ್ವ ಅಂತ. ಕೊಟ್ಟಿದ್ರಿ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಗೆದ್ದು ಬಂದ್ರು ಒಂದು 5-6 ಸೀಟ್ ಕಡಿಮೆ ಬಿತ್ತು. ಆ ಕಡೆ ಮೈತ್ರಿಕೂಟಕ್ಕೆ 5-6 ಸೀಟ್ ಕಡಿಮೆ ಬಿತ್ತು. ಉಳಿತಾರೇನ್ರಿ ನಟರಾಜ್ ಗೌಡ್ರೆ? ಇಲ್ಲ, ಅದು ಕೊನೆ. ಈಗ 2008ರಲ್ಲೂ ಕೂಡ ನಮ್ಮ ವಿಜಯನಗರದ ಸೋಮೇಶ, ಚನ್ನಪಟ್ಟಣದ ಯೋಗೇಶ, ತುರುವೇಕೆರೆ ಜಗ್ಗೇಶನ್ ಎತ್ಕೊಂಡು ಹೋಗಿಲ್ವ ಅವರು? ಆ ತರ 2008ರಲ್ಲೂ ಎತ್ಕೊಂಡೋದ್ರು, 2019 ಎತ್ಕೊಂಡೋದ್ರು, ಅದು ನಡೀತದೆ. ಆದ್ರೆ ಇವಾಗ ಆ ನಾಯಕತ್ವ ಇಲ್ಲ. ಯಡಿಯೂರಪ್ಪನವರು ಇದ್ದಂತ ನಾಯಕತ್ವ ಬಿಜೆಪಿನಲ್ಲಿ ಇನ್ನು 20 ವರ್ಷ ಬರೋದಿಲ್ಲ. ಆತರ ಸಾಧ್ಯತೆ ಇಲ್ಲ. ಕಾಂಗ್ರೆಸ್ 2028ಕ್ಕೂ 150 ಸೀಟ್ಗಳನ್ನ ಗೆಲ್ತದೆ, 2033ಕ್ಕೂ ಕೂಡ 150 ಸೀಟ್ಗಳನ್ನ ಗೆಲ್ತದೆ. ಇನ್ನು 15-20 ವರ್ಷ ಬಿಜೆಪಿ JDS. ನಟರಾಜ್ ಗೌಡ್ರೆ, 224 ಗೆಲ್ತೀನಿ ಅಂತ ಹೇಳ್ಬಿಡಿ. ಇಲ್ಲ, 224 ಪ್ರಯತ್ನ ಮಾಡೋಣ. 124 ಫೈಟ್ ಕೊಡ್ತೀವಿ, ಬಟ್ 150 ಗೆದ್ದೇ ಗೆಲ್ತೀವಿ. ಯದುಕುಮಾರ್ ಅವರೇ, ಪಾಠ ಕಲಿಬೇಕಾಗಿರೋದು ನಿಮ್ಮ ಕಾರ್ಯಕರ್ತರು, ನಿಮ್ಮ ಸಂಘಟನೆ ಎಲ್ಲ, ನಿಮ್ಮ ನಾಯಕರು ಅಂತ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಸರ್, ನಮ್ಮ ನಾಯಕತ್ವ ಗಟ್ಟಿಯಾಗಿದೆ ಸರ್. ಇವರೇನೋ ಬಲಿ ಅಂತ ಹೇಳ್ತಾ ಇದ್ರು. ಬಲಿ ಹಾಕಿರುವಂತದ್ದು ರಾಷ್ಟ್ರದ ಜನರು. ರಾಹುಲ್ ಗಾಂಧಿಗೆ ಬಲಿ ಹಾಕಿರೋದು 100 ಎಲೆಕ್ಷನ್ಸ್ ನಲ್ಲಿ. ಅವ್ರು ಹತ್ಕೊಂಡು ಕುಂತಿರುವಂತದ್ದು. ಇವ್ರು ಯಾವ ಬಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ? ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಡೆಯ ಕಾರ್ಯಕರ್ತ ಇರೋದು ಕೂಡ. ಯದುಕುಮಾರ್ ಅವರೇ, ಇಲ್ಲೊಂದು ಪ್ರಶ್ನೆಯನ್ನು ಕೇಳಿಸ್ಕೊಂಡ್ಬಿಡಿ. ಯದುಕುಮಾರ್ ಅವರೇ, ಈಗ ಅಲ್ಲಿ
ಅವರ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನವನ್ನು ಅವ್ರು ಮಾಡಿದ್ರು ಅನ್ನೋದನ್ನು ರಾಜ್ಯದ ಜನ ನೋಡ್ತಾ ಇದ್ರು. ಯಾವ ರೀತಿಯೆಲ್ಲ ಪ್ರಯತ್ನ ಮಾಡಿದ್ರು ಅಂತ, ಅದು ಸರಿನೋ ತಪ್ಪೋ ಅದು ಆಚೆಯ ವಿಚಾರ. ಬಟ್ ಗೆಲ್ಲೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಯಾವ ರೀತಿ ಮಾಡಿದ್ರು ಅಂತ ಗೊತ್ತಿದೆ. ನಿಮ್ಮಲ್ಲಿ ಅದು ಆಗಲೇ ಇಲ್ವಲ್ಲ. ನಿಮ್ಮ ಈಗ JDSನ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವಂಥ ಸಂಘಟಿತ ಪ್ರಯತ್ನ ಆಗಲೇ ಇಲ್ಲ, ಏನೂ ಮಾಡಲಿಲ್ಲ. ನಿಮ್ಮ ಯಾವ ನಾಯಕರು ಬಂದರು ಸರ್? ನಿಮ್ಮ ಯಾವ ರಾಷ್ಟ್ರದ ನಾಯಕರು ಬಂದರು? ನಿಮ್ಮ ಉಸ್ತುವಾರಿಯೇ ಕಾಣಲಿಲ್ವಲ್ಲ. ಎಲೆಕ್ಷನ್ ಗೆಲ್ಲಬೇಕು ಅಂತ ಪ್ರಯತ್ನ ಇದ್ರೆ ಒಂದು ಉಸ್ತುವಾರಿ ಆದ್ರೆ ಇರಬೇಕಿತ್ತು, ಯಾರೂ ಇರಲಿಲ್ವಲ್ಲ. ಸರ್ ಗೆಲ್ಲೋದಕ್ಕೆ ಎಲ್ಲನೂ ಯಾಕಂದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ರಾಜ್ಯದ ನಾಯಕರು ಹೇಳಿದ್ದಾರೆ, ವಿಪಕ್ಷದ ನಾಯಕರು ಹೇಳಿದ್ದಾರೆ, ಸಂಘಟಿತ ಪ್ರಯತ್ನದಂಥದ್ದು ಮಾಡಿದಂಥದ್ದಾಯ್ತು. ಆದರೆ ಪಕ್ಷದ ಒಳಗಡೆ ಇದ್ದಂಥ ಮೀರ್ ಸಾಧಕರು ಈ ತರದ ಬೆನ್ನಿಗೆ ಚೂರಿ ಆಗ್ತಾರಂತ ಅನ್ಬಿಟ್ಟು ಊಹಿಸಿರ್ಲಿಲ್ಲ. ಅತಿಯಾದ ನಂಬಿಕೆ ನಮ್ಗೆ ಹಿನ್ನಡೆ ಆಯ್ತು, ಅದನ್ನ ಒಪ್ಕೊಂತ ಇದೀವಿ. ಸರಿ, ಇದೇನು ಮೊದಲಲ್ಲ ಮತ್ತೆ ಇದೇನು ಕೊನೆಯಲ್ಲ. ಈ ತರದ ಚುನಾವಣೆ 27 ಅಸೈನ್ ಮಾಡಿದ್ರು. ಇದಕ್ಕಿಂತ ಬೆಟರ್ ಆದಂತ ಸಿಚುವೇಶನ್ ಇರ್ತಿತ್ತು. ನಿಮ್ಮ ಶಾಸಕರನ್ನೆಲ್ಲ ಕರೆಕ್ಟ್ ಆಗಿ ಹಿಡಿದಿಟ್ಕೊಳ್ತಾ ಇದ್ರೆ. ನಿಮಗೆ ಡೌಟ್ ಇದ್ದ ಕಾರಣಕ್ಕಾಗಿ 30 ಅಸೈನ್ ಮಾಡಿದ್ರಿ, 30 ಬರಲಿಲ್ಲ ನಿಮಗೆ. ಸರ್ ಪೊಲಿಟಿಕಲ್ JDS ಅವರು 27ರ ಸಲಹೆ ಕೊಟ್ಟಿದ್ರು, ನಿಮಗೆ ಡೌಟ್ ಇತ್ತು, ನೀವು ಮಾಡಲಿಲ್ಲ. ಅದನ್ನ ಬೆಟರ್ ಆಗಿ ಮಾಡಬಹುದಿತ್ತು, ಅದನ್ನ ಒಪ್ಕೊಳ್ಳಿ ಯದುಕುಮಾರ್ ಅವರೇ. ಸರ್ ನಾವು ಹಿನ್ನಡೆ ಆಗಿದೆ ಅಂತ ಒಪ್ಕೊಂಡಿರುವಂತದ್ದು ಮೊದಲನೇ ಬಾಕಿದಲ್ಲೇ ನಾನು ಹೇಳಿದಂಥದ್ದು. ಆದರೆ ಈ ಪಕ್ಷದ್ರೋಹಿಗಳು ಯಾರಿದ್ದಾರೆ ಅವರನ್ನು ನಾವು ಬಲಿ ಹಾಕ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಆದರೆ ನಟರಾಜ್ ಗೌಡ್ರೆ ಇದನ್ನೆಲ್ಲ ನೀವೇನ್ ದೊಡ್ಡ ಸಂಭ್ರಮ ಪಡುವಂತದ್ದಾಗಲಿ ಇದ್ ಮಾಡುವಂತದ್ದಾಗಲಿ ಅಂತಲ್ಲ. ಏನು ಸಾಧ್ಯ ಅಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ನಟರಾಜ್ ಗೌಡ್ರೆ ನೀವು ಬೆಟ್ಟ ಆಗದೆ ಕೇಳ್ರಿ, ನಟರಾಜ್ ಗೌಡ್ರೆ ಕೇಳ್ರಿ ನೀವು ಬೆಟ್ಟ ಆಗದೆ ನನ್ನ ಸಮಯ ವೇಸ್ತು. ಗೌಡ್ರೆ ಥ್ಯಾಂಕ್ ಯು. ನಟರಾಜ್ ಗೌಡ್ರೆ, ರಾಜು ಗೌಡ್ರೆ ಮತ್ತು ಯದುಕುಮಾರ್ ಅವರೇ ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.